ಎಲ್ಲ ರೈತರಿಗೆ ಶರಣಾರ್ಥಿಯನ್ನು ಸಲ್ಲಿಸಿ ಈಗಾಗಲೇ ಕಬ್ಬಿನ ಬಿಲ್ಲಿನ ಸಂಬಂಧ ಹೋರಾಟ ಮಾಡಿ 9 ದಿನಗಳ ಪರ್ಯಂತ ಗುಲ್ಲಾಪುರ ಕ್ರಾಸ್ನಲ್ಲಿ ಹೋರಾಟ ಮಾಡಿ, ಅಲ್ಲಷ್ಟೇ ಅಲ್ಲ ಎಲ್ಲ ತಾಲೂಕುಗಳಲ್ಲಿ ಕೂಡ ಹೋರಾಟ ಮಾಡಿ 3,300 ಕಬ್ಬಿಗೆ ಬಿಲ್ಲ ಎಲ್ಲ ಫ್ಯಾಕ್ಟರಿಯವರು ಕೂಡ ಒಪ್ಪಿಕೊಂಡಿದ್ದಾರೆ. ಗೌರ್ಮೆಂಟ್ ಕೂಡ ಒಪ್ಪಿಕೊಂಡಿದೆ. ಅಲ್ಲಿ ನಮ್ಮ ಸಕ್ಕರೆಯ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಕೂಡ ಬಂದು ಭಾಗಿಯಾಗಿ 3,300 ನಿಮಗೆ ಕೊಡಿಸುವುದಾಗುತ್ತದೆ, ನೀವು ಹಿಂದೆ ತಕ್ಕೋರಿ ಅಂತ ಹೇಳಿದಾಗ ಹಿಂದೆ ತಕ್ಕೊಂಡಾಗ ಅಲ್ಲೊಂದು ಮಾತು ಹೇಳಿದ್ರು. ಅವರು ಶಿವಾನಂದ ಪಾಟೀಲ್ರು ಹೋರಾಟಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು, ಇದು 3,300 ನಿಮಗೆ ಕೊಡೋದಲ್ದ, ಯಾವ ಫ್ಯಾಕ್ಟ್ರಿಗೆ ಮೋಸ ಆಗಿದ್ದು ನಮಗ್ ಕಂಡ ಬತ್ತು ಅಂತ ಕೇಳಿದಾರೆ. ನೀವು ಯಾರ್ಯಾರು ನಮಗೆ ದೊರಕರ್ತ ಆ ಮೋಸ ಆಗಿದ್ದನ್ನ ನಮ್ಗೆ ಹಿಡಿದು ಕೊಟ್ರಿ ಅಂತಂದ್ರ 1,00,000 ರೂಪಾಯಿ ಬಹುಮಾನ ನಿಮಗ್ ಕೊಡ್ತೇವೆ ಅಂತಕ್ಕಂಥ ಮಾತು ಹೇಳಿದ್ರು ಅವ್ರು. ಅಷ್ಟೇ ಅಲ್ಲ, ಆ ಫ್ಯಾಕ್ಟ್ರಿ ಸೀಜ್ ಮಾಡ್ತೇವೆ ಅಂತಕ್ಕಂಥ ಮಾತು ಹೇಳ್ಯಾರ ಅವ್ರು. ಈಗಾಗಲೇ ಕಲಬುರಗಿಯ ಚಿಂಚೋಡಿ ಸಮೀಪ ಇರುವ ಸಿದ್ದಶ್ರೀ ಫ್ಯಾಕ್ಟರಿ, ಇದು ಬಸನಗೌಡ ಪಾಟೀಲ್ ಇವರ ಒಡೆತನದಲ್ಲಿರ್ತಕ್ಕಂಥ ಫ್ಯಾಕ್ಟರಿ. ಈ ಫ್ಯಾಕ್ಟರಿಯ ರೈತ ಬಸವರಾಜ್ ಕೋರೆ ಅಂತಕ್ಕಂಥ ಒಬ್ಬ ರೈತ 114ನೇ ಸರ್ವೆ ನಂಬರ್ದಲ್ಲಿ ಸುಮಾರು 10 ಟ್ರಿಪ್ ಕಬ್ಬವನ್ನು ಕಳಿಸಿ 11ನೇ ಟ್ರಿಪ್ ಅವ್ರಿಗೇನೋ ಸಂಶಯ ಬಂದ, ಅಣ್ಣ ಯಾಕೋ ಮೋಸ ಆಗದೈತಿ ಅಂತಕ್ಕಂಥ ನನಗೆ ಅನಿಸ್ತೈತಿ, ಇದನ್ನೊಂದು ಸ್ವಲ್ಪ ಚೆಕ್ ಮಾಡು ಅಂತಕ್ಕಂಥ ತಮ್ಮನ್ನ ಹೇಳಿದಾಗ ಅವರು 11 ಟ್ರಿಪ್ ಬ್ಯಾರೆ ಕಡೆ ಅದನ್ನು ವಜನ್ ಮಾಡಿ ಫ್ಯಾಕ್ಟ್ರಿಗೆ ತಂದಾಗ ಅಲ್ಲೇದ ಇಲ್ಲೇದ ವಜನ್ ಎಷ್ಟು ಫರ್ಕ್ ಬತ್ತು ಅಂತ ಕೇಳಿದ್ರೆ 1 ಟನ್ ಫರ್ಕ್ ಬತ್ತು. 1 ಟನ್ ಫರ್ಕ್ ಬತ್ತು. ಅಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ, 300 ರೂಪಾಯಿ ರೈತರಿಗೆ ಕೊಡುವಂತ ಬಿಲ್ಲ, ಹೆಚ್ಚಿಗೆ ಕೊಡುವಂತ ಬಿಲ್ಲ, ಅದನ್ನ ಹೆಂಗ ಕಟ್ ಮಾಡ್ಬೇಕು ಅಂತಕ್ಕಂಥ ಹಿಂಗ ನೀವು ಕಾಟ ಹೊಡ್ಯಾತಾರನ? ಹಿಂಗ್ ಕಾಟ ಹೊಡಿಯುವ ಪದ್ಧತಿ ನಮ್ದ? ಇದನ್ನ ರೈತರಿಗೆ ಅನ್ಯಾಯ ಆಗ್ತೈತೆ. ಇವತ್ತು ದಿವಸ 1 ಟನ್ ಕಬ್ಬು ಬೆಳೆಸ್ಬೇಕಾಗಿತ್ತು ಅಂತ ಕೇಳಿದ್ರೆ ರೈತರಿಗೆ ಏನು ಕಷ್ಟ, ಏನ್ ಅಲ್ಲಿ ದುಃಖ, ಏನ್ ನಲ್ಲು ಅಂತಕ್ಕಂಥ ನನ್ಗೆ ಗೊತ್ತೈತೆ, ನನಗೆ ತಿಳಿದೈತೆ. ನಾ ರೈತ, ನಾ ಪ್ರಚಾರಕ್ಕಾಗಿ ಬಿಂಬಿಸ್ಕೊಳ್ಬೇಕಂತಕ್ಕಂಥ ಹೋರಾಟ ಮಾಡ್ತಾ ಇಲ್ಲ ನಾನು. ನಾ ಎದಕ್ ಮಾಡಿದೇನೆ ಅಂತ ಕೇಳಿದ್ರೆ, ನಿಜವಾದ ರೈತನಾಗಿ ರೈತನ ರಕ್ತದಲ್ಲಿ ಇಟ್ಟಿರ್ತಕ್ಕಂಥ ನಾವು ವ್ಯಕ್ತಿ. ಅದಕ್ಕಾಗಿ ನಾ ಇವತ್ತಿನ ದಿವಸ ರೈತರಿಗೆ ಸಂಬಂಧ ನಾ ಇವತ್ತು ಎಂತಾದ್ರು ಬಂದ್ರು ಕೂಡ ಧ್ವನಿ ಎತ್ತುತ್ತೇನೆ. ನಾ ಇನ್ನು ಮುಂದೆ ಬರೇ ಸನ್ಯಾಸಿಯಾಗಿ ಮಠದಲ್ಲಿ ಕೊಂಡೋದಲ್ಲ, ಇವತ್ತಿನ ದಿವಸ ಸಮಾಜದಲ್ಲಿ ಇವತ್ತು ದಿವಸ ರೈತರಿಗೆ ಅನ್ಯಾಯ ಆದ್ರೆ ನಾ ಧ್ವನಿ ಎತ್ತೇನೆ ಅಂತಕ್ಕಂಥ ಹಿಂದೂ ಹೇಳಿದ್ದೇನೆ, ಇವತ್ತು ಹೇಳ್ತೇನೆ. ಬಸವನಗೌಡ ಪಾಟೀಲ್ರೇ, 1 ಟನ್ ಕಬ್ಬು ಹೊಡ್ಯಾತಾರ ನೀವು. 1 ಟನ್ ಕಬ್ಬು ಹೊಡ್ಯಾತಾರ ನೀವು. ಯಾಕೆ ಹೊಡ್ಯಾತಾರಿ 1 ಟನ್ ಕಬ್ಬ? ರೈತರದ್ದು ಯಾಕೆ ನುಕ್ಸಾನ್ ಮಾಡತ್ತೀರಿ? ಹೇಳ್ತಾರೆ ಎದ್ದು ನಿತ್ತ, ನಾ ಯಾರಿಗೂ ಅನ್ಯಾಯ ಮಾಡಲ್ಲ, ನಾ ಯಾರ್ದು ಬಡವ್ರ ದುಡ್ಡು ತಿನ್ನಂಗಿಲ್ಲ, ನಾವ್ ಯಾರಿಗೂ ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ, ನಾ ಯಾರಿಗೂ ಏನ್ ಮಾಡಂಗಿಲ್ಲ ಅಂತ ವೇದಿಕೆ ಮೇಲೆ ಹೇಳ್ತಾರೆ, ಭಾಷಣ ಬೇಕಿತ್ತಾರೆ. ನಿಮ್ ಜೊತೆ ಎಲ್ಲ ಹಿಂದೂ ಪರ ರೈತರು ಎಲ್ಲ ಇದ್ದಿರ್ತಾರೋ, ಅವ್ರ ಹಿಂದೂ ಪರ ರೈತರು ನಿಮ್ ಜೊತೆ ಇರ್ತಾರೆ. ಅವ್ರನ್ನೇ ಇವತ್ತಿನ ದಿವಸ ಕುತ್ತಿಗೆ ಹೆಚ್ಚಾಗಕ್ಕೆ ಪ್ರಯತ್ನ ಮಾಡತ್ತಾರೆ ನೀವು. ನಿಮ್ಮ ಜೊತೆ ರೈತರು ಇರ್ತಕ್ಕಂಥ ಅವ್ರನ್ನ ಇವತ್ತಿನ ದಿವಸ ಕುತ್ತಿಗೆ ಹೆಚ್ಚಿದ್ರ ಇವತ್ತು ದಿವಸ ರೈತರು ಎಲ್ಲಿ ಹೋಗ್ಬೇಕು? ಬಸವನಗೌಡ ಪಾಟೀಲ್ರೇ, ಸ್ವಲ್ಪ ವಿಚಾರ ಮಾಡ್ರಿ ನೀವು. ಇವತ್ತು ದಿವಸ ಈ ಮೂಲಕ ನಾ ಶಿವಾನಂದ ಪಾಟೀಲ್ ಅವರು ಕೂಡ ಹೇಳುವುದೇನೆಂದರೆ, ನೀವು 1,00,000 ರೂಪಾಯಿಯನ್ನು ಕೊಡ್ತೇನೆ ಅಂತ ಹೇಳಿದ್ರಿ. ಈಗಾಗಲೇ ಬಸವನಗೌಡ ಪಾಟೀಲ್ ಪುರುಪ್ ಸಹಿತ ಸಿಕ್ಕೈತ, ಒಂದು ಪುರುಪ್ ಸಹಿತ ತಗೊಂಡ ಬಸವರಾಜ್ ಕೋರೆ ಅವರು ಒಬ್ಬ ರೈತ. ಅವ ಇಲ್ಲಿ ತೂಕ ಹಾಕಿದಾಗ ಫ್ಯಾಕ್ಟ್ರಿ ಕೇಳಿದಾಗ ಫ್ಯಾಕ್ಟ್ರಿ ಯಾರೋ ಅಂತಾರಂತ ಮ್ಯಾನೇಜರ್, ಅವ್ರು ಯಾರು ಅಂತಾರಂತ, ಇಲ್ಲ ಆ ತೂಕ ಸರಿ ಇಲ್ಲ, ಹೊರಗಿನ ತೂಕ ಸರಿ ಇಲ್ಲ ಅಂದ್ರೆ, ಹೊರಗಿನ ತೂಕ ಸರಿ ಇಲ್ಲ ಅಂತಂದ್ರೆ ಒಳಗಿನ ತೂಕ ನಿಮ್ದು ಅಟ್ಟ ಸರಿ ಐತಿ. ನೀವು ಹೇಳಿದ್ದ ಕರೆ, ನೀವ್ ಏನ್ ಮಾತಾಡ್ತೀರಿ ಅದ ಮಾತ್ ಕರೆ. ಹೊರಗಿಂದ ಹೆಂಗ್ ಸರಿ ಇಲ್ಲ ಅಂತೀರಿ ನೀವು? ಹೊರಗಿನ ತಪ್ಪು ಹೆಂಗ್ ಅಂತೀರಿ ಹೇಳ್ರಿ? ಅದಕ್ಕಾಗಿ ಹೊರಗಿನ ತಪ್ಪನ್ನ ಬ್ಯಾಡ್ರಿ. ಒಂದಿಟ್ಟು ಏನಾರ ಒಂದ್ ಸ್ವಲ್ಪ ವ್ಯತ್ಯಾಸ ಬಂದಿತ್ತು ಅಂದ್ರೆ 100-200 kg ಬರ್ಲ, 500-300 kg ಬರ್ಲ, ಟನ್ ಹೆಂಗ್ ಫರಕ್ ಬರ್ತೈತಿ? 1 ಟನ್ ಕಬ್ಬು ಹೊಡ್ಯಾತಾರ ನೀವು. ಇವತ್ತಿನ ದಿವಸ
ಹೇಳ್ತಾರೆ, ನಾ ಮಂತ್ರಿ ಆದ್ರೆ ಅದನ್ನ ಮಾಡ್ತೇನೆ, ನಾ ಮುಖ್ಯಮಂತ್ರಿ ಆದ್ರೆ ಅದನ್ನ ಮಾಡ್ತೇನೆ, ಇದನ್ನ ಮಾಡ್ತೇನೆ, ಹಂಗ್ ಮಾಡ್ತೇನೆ. ಯೋಗಿ ಆದಿತ್ಯನಾಥದ್ದ ಎಲ್ಲ ಇಲ್ಲಿ ತಂದು ಹೇಳ್ತಾರೆ. ಇವತ್ತಿನ ದಿವಸ ಈ ಪ್ರಥಮದಲ್ಲೇ ಇವತ್ತು ದಿವಸ 1 ಟನ್ ಕಬ್ಬು ರೈತನ ಹೊಡೆದ ಕಸಿಂದ ಈ ಸಮಾಜದಲ್ಲಿ ಮಾತನಾಡುವ ನೈತಿಕತೆ ಎಲ್ಲ ಕಳ್ಕೊಂಡ್ರಿ ನೀವೀಗ. ದಯವಿಟ್ಟು ಈ ಪ್ರಕಾರ ಮಾಡ್ಕಸಿಂದ ರೈತರ ಮುಂದೆ ಏನ್ ಹೇಳವ್ರ ನೀವ, ಏನ್ ಮಾತಾಡೋರ್ ನೀವ, ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ಅದಕ್ಕಾಗಿ ನೀವು ಇವತ್ತಿನ ದಿವಸ ಒಬ್ಬ ರೈತರಿಗೆ ಅನ್ಯಾಯ ಆಗೈತೆ, ಅದನ್ನು ಸರಿಪಡಿಸಕ್ ಪ್ರಯತ್ನ ಮಾಡ. ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಸಚಿವರಿಗೆ ನಾ ಈ ಮೂಲಕ ಒತ್ತಿ ಹೇಳುವುದೇನೆಂದರೆ, ಈಗ ಅನ್ಯಾಯ ಆಗೈತೆ ಅವ್ರಿಗೆ. ಇವತ್ತಿನ ದಿವಸ ಬಸವರಾಜ್ ಕೋರೆ ಅವರಿಗೆ ಒಬ್ಬ ರೈತಗ ಅನ್ಯಾಯ ಆಗೈತೆ, 1 ಲಕ್ಷ ರೂಪಾಯಿ ಅನ್ಯಾಯ ಆಗೈತೆ. ಯಾರು ಕೊಡೋರು? ರೈತರ ಕಾಳಜಿ ಮಾಡೋರು ಯಾರು ಇಲ್ಲ. ನೀವ ರೈತರ ಕಡೆ ಗಮನ ಇಟ್ಟವ್ರು ಯಾರು ಇಲ್ಲ. ರೈತರದ್ದೆಲ್ಲ ಬೇಕು ನಿಮಗ, ರೈತರದಿಂದ ಎಲ್ಲ ಬೇಕು. ನಾವು ರೈತರ ಅಂತ ಹೇಳ್ತಾರೆ, ಹಸಿರು ಟವಲ್ ಹಾಕೊಂಡು ಏನಾರು ಬಿಂಬಿಸ್ಕೊಡ್ತಾರೆ. ಅದಕ್ಕಾಗಿ ಇವತ್ತಿನ ದಿವಸ ರೈತರ ಪರವಾಗಿ ಹೋರಾಟ ಮಾಡೋರು ನೀವು ಯಾರೋ ಮಂತ್ರಿ ಮಂಡಲದಲ್ಲಿ ಇಲ್ಲ. ಅದಕ್ಕಾಗಿ ನೀವು ಬಂದರೆ ಹೇಳಿದರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೇಳಿದ ಪ್ರಕಾರ, ನೀವು ಮಾತಾಡಿದ ಪ್ರಕಾರ ಇವತ್ತು ದಿವಸ ಅನ್ಯಾಯ ಐತೆ. ಬಸವರಾಜ್ ಕೋರೆ ಅವರಿಗೆ ಅನ್ಯಾಯ ಒದಿಸ್ಕೊಡ್ರಿ ಅಂತಕ್ಕಂಥ ಮಾತ ನಾ ಇವತ್ತು ದಿವಸ ಶಿವಾನಂದ ಪಾಟೀಲ್ ಅವರಿಗೆ ವಿನಂತಿ ಮಾಡಿ ಕೇಳ್ತೇನೆ. ನಾ ಬಸವನಗೌಡ ಪಾಟೀಲ್ ಯತ್ನಾಡ್ರೆ, ನೀವು ಈ ತರ ಮಾಡ್ಬೇಡ್ರಿ. ರೈತರ ಕೊಳ್ಳೆ ಹಿಡಿಯಕ್ ಹೋಗ್ಬೇಡ್ರಿ, ಅಲ್ಲೇ ಮುರಿದು ಅಲ್ಲೇ ಕೊಡಕ್ ಹೋಗ್ಬೇಡ್ರಿ, ಕುತ್ತಿಗೆ ಮುರಿಯಕ್ ಹೋಗ್ಬೇಡ್ರಿ, ಹೆಚ್ಕಾಕ್ ಹೋಗ್ಬೇಡ್ರಿ. ರೈತರ ಅನ್ನೋದು ಕಳ್ಕಳಿ ಇರ್ಲಿ. ಆ ಕಳ್ಕಳಿ ಇಟ್ಕೊಂಡು ಇವತ್ತು ದಿವಸ ಸಮಾಜದಲ್ಲಿ ಏನೋ ಮಾತಾಡೋದಿದ್ರ, ಏನೋ ಸಮಾಜದಲ್ಲಿ ಇವತ್ತಿನ ದಿವಸ ನೀವು ಒಳ್ಳೆ ರೀತಿಯಿಂದ ಮಾಡೋದಿತ್ತಂದ್ರ ರೈತನ ಬದುಕಿಸಿ ನೀವು ಒಳ್ಳೆತನ ಮಾಡ್ರಿ ಅಂತಕ್ಕಂಥ ಮಾತ ನಿಮಗನ ವಿನಂತಿಯಿಂದ ಹೇಳಿಕೊಳ್ಳುತ್ತೇನೆ ಅಂತಕ್ಕಂಥ ಈ ಮಾತಿನದೊಂದಿಗೆ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮತ್ತೊಂದು ವಿಶೇಷ ಏನಂತ ಕೇಳಿ, ಎಲ್ಲಾ ನನ್ನ ರೈತ ಬಂಧುಗಳಿಗೆ, ರೈತ ಮಿತ್ರರಿಗೆ ಕೈ ಮುಗಿದು ಕೇಳುವುದು ಏನೆಂದರೆ, ಸುಮಾರು 100, 1000, 2000 ಟನ್ ಕಬ್ಬು ಕಳಿಸುವಂತ ರೈತರು ಇದಾರೆ. ನೀವು ಕೇವಲ ಗಾಡಿಯನ್ನು ತುಂಬಿ ಫ್ಯಾಕ್ಟ್ರಿ ಕಳಿಸ್ಬೇಡ್ರಿ. 1 ಗಾಡಿ ಆದರೂ ಕೂಡ ನೀವು ಬೇರೆ ಕಡೆ ಕಾಟಾಕ ಚೆಕ್ ಮಾಡಿ, ನೀವು ಎಲ್ಲಿ ಕಳಿಸ್ತೀರಿ ಅಲ್ಲಿ ಅದನ್ನ ತೂಕ ಚೆಕ್ ಮಾಡ್ರಿ. ಆವಾಗ ನಿಮಗ್ ಗೊತ್ತಾಕೈತಿ ಮೋಸ ಯಾರ್ಯಾರು ಏನೇನು ಮಾಡಿದಾರ ಅಂತ ಗೊತ್ತೈತಿ. ಈ ರೈತರ ಮೇಲೆ ಹೊರೆ ಐತಿ. ನೀವ ಇವತ್ತಿನ ದಿವಸ ಇಂಥದೊಂದು ಹಿಡಿದು ಕೊಟ್ರ ನಿಮಗಾದ ಉಳಿತೈತಿ ಅಂತಕ್ಕಂಥ ಮಾತು ಎಲ್ಲಾ ರೈತರು ಕೂಡ ನಾವು ವಿನಂತಿ ಮಾಡಿ ಕೇಳ್ಕೊತೀನಿ. ರೈತ ಬಂಧುಗಳೇ, ರೈತ ಮಿತ್ರರೇ, ನೀವು ಈ ಪ್ರಕಾರ ಮುಂದೆ ನಡೆಸಿಕೊಡ್ರಿ ಅಂತಕ್ಕಂಥ ಮಾತು ಹೇಳ್ತೇನೆ.